ನನಗೆ ಸಹಾಯ ಮಾಡಿರೋ ಪ್ರತಿಯೊಬ್ರು ನನಗಮ್ಮನೇ ಅಲ್ವಮ್ಮ? ಆಕೆ ಕೂಡ ನಾಗಭಕ್ತಳೇ ಅಮ್ಮ. ಅಮ್ಮ, ಆ ನಾಗಮ್ಮನ್ನೇ ಒಲಿಸ್ಕೊಂಡಿರೋ ನೀನೇ ಪುಣ್ಯವಂತೆ. ನಿನ್ನ ಅಮ್ಮ ಅಂತ ಕರೆಯೋ ಅದೃಷ್ಟ ನನಗೆ ಸಿಕ್ಕಿದೆ. ನನ್ನ ಕೂಗು ನಿನಗೆ ಕೇಳಿಸ್ತಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ನಮ್ಮಮ್ಮನ ಮನಸ್ಸಲ್ಲೂ ಕೂಡ ನೀನೇ ಉಳ್ಕೊಂಡಿದ್ಯಾ. ನಿನ್ನೆ ನಾನು ಅಮ್ಮ ಅಂತ ಕರೆದೆ. ನೀನ್ ನನ್ನನ್ನ ನಿನ್ ಮಗಳು ಅನ್ಕೋ. ಅಮ್ಮ, ನಾಗಮಣಿಯಿಂದ ನನ್ನ ಕೋರಿಕೆ ನೆರವೇರೋ ಹಾಗೆ ನನಗೆ ಆಶೀರ್ವಾದ ಮಾಡು. ನಾನು ಬದುಕಿರೋ ಅಷ್ಟು ದಿನಾನು ನಿನಗೆ ಪೂಜೆ ಮಾಡ್ತೀನಿ. ಅಯ್ಯೋ ಅನಿರುದ್ಧ್, ಬೆಳಿಗ್ಗೆಯಿಂದ ಕಷ್ಟಪಡ್ತಿದ್ಯಾ, ಸ್ವಲ್ಪ ಜ್ಯೂಸ್ ತಗೋ. ಅನಿರುದ್ಧ್, ಕಸರತ್ ಮಾಡಿ ಸುಸ್ತಾಗಿರ್ತೀಯಾ, ತಗೋ. ಸುಸ್ತ ಏನಾಗಿಲ್ಲ ಅತ್ತೆ, ಸುಮ್ಮನೆ ಯಾಕೆ ಮಾತಾಡೋದು ಅಂತ. ಇವಾಗ ನಿಮ್ಮ ಸಮಸ್ಯೆ ಏನು? ನಿಜವಾಗ್ಲೂ ನನ್ನೊಂದು ಗೋಳಾಗ್ಬಿಟ್ಟಿದ್ದೆ ಅನಿರುದ್ಧ್. ನಿನ್ನ ಪಾಡಿಗೆ ನಿನ್ನ ಸುಮ್ಮನೆ ಬಿಡದೆ ಅನಾವಶ್ಯಕವಾಗಿ ನಿಂಗೆ ತೊಂದರೆ ಕೊಡ್ತಿದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ವಯಸ್ಸಲ್ಲಿ ದೊಡ್ಡೋಳು ನಾನು, ಕ್ಷಮಿಸು ಅಂತ ಕೇಳಿದ್ರೆ ಎಲ್ಲಿ ನಿನ್ನ ಆಯಸ್ ಕಡಿಮೆ ಆಗ್ಬಿಡುತ್ತೇನೋ ಅನ್ನೋ ಭಯ ನನಗೆ. ಯಾಕೆ ಅಂದರೆ ನನ್ನ ಮಗಳು ಸುಮಂಗ್ಲಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಾನಿಲ್ಲಿಂದ ಬಿದ್ದು ಸಾಯ್ಲಿ ಅಂತಿದ್ಯಾ ಏನಮ್ಮ? ಬಂದಿರೋ ಕೆಲಸ ಮಾಡೋದ್ ಬಿಟ್ಟು ಏನೇನೋ ಮಾತಾಡ್ತಿದ್ಯಲ್ಲ. ಆ ನ್ಯಾಪ್ಕಿನ್ ಕೊಡು ಅನಿರುದ್ಧ್, ನಾನು ಹಿಡ್ಕೋತೀನಿ. ನೀನು ಈ ಜ್ಯೂಸ್ ಕೊಡಿ, ತಗೋಪ. ಸೊ ಭದ್ರತೆ ಬುದ್ಧಿ, ಐ ಮೀನ್ ಮನ್ಸು ಬದಲಾಯ್ತು ಅಂತ ಅರ್ಥ. ನೀನು ಹಾಗೆ ಅನ್ಕೊಂಡ್ರೇನೆ ಒಳ್ಳೇದು ಅನಿರುದ್ಧ್. ಇಲ್ಲಾಂದ್ರೆ ನೀನು ಯಾವಾಗಲೂ ಕೋಪ ಮಾಡ್ಕೊಂಡೇ ಮಾತಾಡ್ತೀಯ. ರಕ್ತ ಸಂಬಂಧಿಕರ ಮಧ್ಯೆ ಅದೆಲ್ಲ ಯಾಕೆ ಹೇಳು? ಜ್ಯೂಸ್ ತಗೋ. ಅವನ ಕಾಲ ಕೆಳಗಿನ ಮಣ್ಣು, ಉಪಯೋಗಿಸಿರೋ ಬಟ್ಟೆ, ಅವನ ತಲೆ ಕೂದಲು, ಈ ಮೂರನ್ನು ತಗೊಂಡ್ ಬಾ. ಅನಿರುದ್ಧ್, ನೀನು ಒರೆಸ್ಕೊಂಡಿರೋ ಈ ಟವಲು ನನ್ನ ಕೈಗೆ ಬಂದಾಯ್ತು. ನೀನೊಂದು 2 ಹೆಜ್ಜೆ ಹಾಕಿದ್ರೆ ಆ ಮಣ್ಣು ನನ್ನ ಕೈಗೆ ಸಿಗುತ್ತೆ. ಉಳಿದಿರೋದು ಕೂದಲು ಮಾತ್ರ. ಹೇಯ್,
ಎಂತ ಕೆಲಸ ಮಾಡ್ಬಿಟ್ಲು? ಏಯ್ ಕೆಳಗ್ ಬಾರೆ. ಯಾಕೆ ಬರ್ನಿ. ಹುಚ್ಚೆ ಹುಚ್ಚೆ. ಸಾರಿ ಭಾವ, ಕೈ ಜಾರಿ ಬಿದ್ಬಿಡ್ತು. ಏಯ್ ಕೆಳಗ್ ಬಾರೆ ಬಾರೆ. ಬರ್ತಿದ್ದೀನಿ ಇರು. ಸಾರಿ ಭಾವ. ನಿಂಗೆ ಹುಚ್ಚಿಡ್ತಿದ್ಯಾ? ಸಾರಿ ಭಾವ. ನನ್ ಮಗಳಿಗೆ ಬುದ್ಧಿ ಇಲ್ಲ ಅನಿರುದ್ಧ್. ಮೊಟ್ಟೆನ ತವದ್ಮೇಲೆ ಹಾಕದ್ಬಿಟ್ಟು ಮೊಟ್ಟೆನ ಕೈಲಿಟ್ಕೊಂಡು ಅಲ್ಲಾಡಿಸ್ತಾರೇನೆ. ಅವ್ನು ಇನ್ನೇನ್ ಸ್ನಾನಕ್ಕೆ ಹೋಗ್ಬೇಕು ಅಂತಿದ್ದ, ಅಷ್ಟ್ರಲ್ಲಿ ಯಾವಂತ್ರ ಮಾಡ್ದ್ಯಲ್ಲೇ. ಭಾವ ಸಾರಿ ಭಾವ, ಗೊತ್ತಾಗ್ಲಿಲ್ಲ ಭಾವ. ಸಾರಿ ಭಾವ. ಭಾವ ಜೊತೆ ತಮಾಷೆ ಮಾಡು ಅಂತ ಹೇಳಿದ್ರೆ ಈ ರೀತಿನಾ? ನಾನ್ ಬೇಕಂತ ಮಾಡಿಲ್ಲಮ್ಮ. ಭಾವ ಮತ್ತೆ ಸಾರಿ ಕೇಳ್ತಿದ್ದೀನಿ. ನಾನ್ ಮಾಡಿರೋ ತಪ್ಪನ್ನ ಸರಿ ಮಾಡ್ಕೋಬೇಕು ಅಂದ್ರೆ ನೀನ್ ಹೂ ಅಂದ್ರೆ ನಿನಗ್ ತಲೆ ಸ್ನಾನ ಮಾಡಿಸ್ತೀನಿ. ಏಯ್ ನೀನ್ ಏನು ಮಾಡೋದ್ ಬೇಡ. ಹಾಗನ್ಬೇಡ ಭಾವ, ನನ್ಗೆ ಗಿಲ್ಟಿ ಫೀಲ್ ಆಗ್ತಿದೆ. 2 ಚೊಂಬು ನೀರ್ ಹಾಕಕ್ ಬಿಡು. ಬೇಡ ಅನ್ಬೇಡ ಭಾವ, ಪ್ಲೀಸ್ ಭಾವ, ಪ್ಲೀಸ್. ನನ್ ಖುಷಿಗೋಸ್ಕರ. ಈ ಸ್ಮೆಲ್ ಹೋಗ್ಬೇಕು ಅಂದ್ರೆ ಡಬಲ್ ಶಾಂಪೂ ಹಾಕ್ಬೇಕು ಭಾವ. ಬೇಡ ಅನ್ಬೇಡ ಭಾವ. ಬಾ ಭಾವ. ಮಾಡೋದೆಲ್ಲ ಮಾಡಿ ಇದು ಬೇರೆ. ಅವನ ಕಾಲ ಕೆಳಗಿನ ಮಣ್ಣು ಬನ್ನಿ ಹೀರೋ. ಬಿಡ. ಒಳಗೆ ಯಾಕಮ್ಮ? ಮೊಟ್ಟೆ ವಾಸನೆ ಒಳಗಡೆ ತಡ್ಕೊಳಕ್ಕಾಗಲ್ಲ. ಇಲ್ಲೇ ಸ್ನಾನ ಮಾಡ್ಕೊಂಡ್ರೆ ಆಗುತ್ತಲ್ವಾ? ಹಾಗೆ ಮಾಡ್ತೀನಮ್ಮ. ಸರಿ ನಡಿ 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 ಬಾ ಭಾವ. ಹಾಕು. ಕಣ್ಣು ಉರಿತಾ ಇದೆ, ನೀರ್ ಹಾಕೆ. ಈ ಶಾಂಪೂ ಇಂದ ಸ್ವಲ್ಪ ಕಣ್ಣು ಉರಿಯುತ್ತೆ ಭಾವ, ಆದ್ರೆ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತಂತೆ. ನೀನ್ ಇವತ್ ಕಟ್ಟಿಂಗ್ ಮಾಡಿಸ್ಕೊಂಡ್ರೆ ನಾಳೆ ನಾರ್ಮಲ್ ಆಗೇ ಇರುತ್ತಂತೆ, ಗೊತ್ತಾ? ಬಾಯ್ ಮುಚ್ಕೊಂಡು ಸುಮ್ಮನೆ ನೀರ್ ಹಾಕು. ನೀರ್ ಹಾಕೆ. ಅವನ ತಲೆ ಕೂದ್ಲು. ಏನ್ ಮಾಡ್ತಾ ಇದೀಯ? ಶಾಂಪೂ ಹಾಕ್ತಿದೀನಿ ಭಾವ. ಆಯ್ತಾ? ಭೂತಕಿ, ನಗು ಇಷ್ಟು ಭಯಂಕರವಾಗೂ ಇರುತ್ತಾ? ಇರತ್ತೆ ಭದ್ರಾವತಿ. ನನ್ ಮನ್ಸಲ್ಲಿ ಅನ್ಕೊಂಡಿದ್ದು ನಿಂಗೆ ಗೊತ್ತಾಗೋಗುತ್ತಾ? ನೀನು ಬಂದಿರೋದು ಭೂತಗಳ ಸ್ವರ್ಗಕ್ಕಲ್ಲ, ಭೂತಗಳ ಭೂತಕಿ ಹತ್ರ. ಕ್ಷುದ್ರ ಪೂಜೆ ನಡೆಯೋ ಜಾಗದಲ್ಲಿ ಕಣ್ಣ ಮುಚ್ಚಾಲೆ ನಡೆಯಲ್ಲ. ನಾನೇನು ಅಂದ್ಕೊಳ್ಳಿಲ್ಲ. ನಿನ್ ಮಾತು ನಂಬಿ ಅದೆಲ್ಲ ತಗೊಂಡ್ ಬಂದಿದ್ದೀನಿ. ಏನ್ ಮಾಡ್ತೀಯೋ ಮಾಡು. ಅನಿರುದ್ಧ್ ನನ್ನ ಮಾತನ್ನೇ ಕೇಳಬೇಕು, ಪರ್ಣಿಕಾ ಸುತ್ತಾನೆ ಸುತ್ತಬೇಕು. ವಶೀಕರಣದಲ್ಲಿ ಬೀಳೋ ಅವನ ಜುಟ್ಟು, ಬಟ್ಟೆ, ಮಣ್ಣು ತಗೊಂಡ್ ಬಂದಿದ್ಯಲ್ವಾ? ಇನ್ನು ನಾನ್ ನೋಡ್ಕೋತೀನಿ. ಕಾಲು ಕೈ ಹೋಗ್ದಿರೋ ತರ ನೋಡ್ಕೋ. ನಾನು ಅನಿರುದ್ಧ್ ಕಾಲು ತೊಳಿಲೇಬೇಕು, ಅವನ ಕೈಗೆ ನನ್ನ ಮಗಳನ್ನ ದಾರಿ ಎರೆದು ಕೊಡ್ಲೇಬೇಕು. ಅವನು ಯಾವಾಗ್ಲೂ ನಮ್ಮ ಮಾತೆ ಕೇಳಬೇಕೇ ಹೊರತು ನಮ್ಮಿಂದ ದೂರ ಆಗುವಂತ ಕೆಲಸ ಮಾಡ್ಬೇಡ ಭೂತಕಿ.
ನಿನ್ನ ಮಗಳ ಹಿಂದೆ ಬೀಳ್ಬೇಕು. 3 ಗಂಟೆ ಬಿದ್ದ ಮೇಲೆ ಸೆರಗಿಗೆ ಗಂಟು ಹಾಕೋಬೇಕು ಅಂತಿದ್ಯಾ, ಅಷ್ಟೇ ಅಲ್ವಾ? ಅಷ್ಟೇ ಅಷ್ಟೇ ಅಷ್ಟೇ. ಭಯ ಪಡದೆ ಪ್ರೇತಾತ್ಮಗಳ ಅರಚಾಟ ಕಿರುಚಾಟ ಕೇಳ್ತಾ ನೋಡ್ತಾ ಇರು ಭದ್ರಾವತಿ. ಈಗಲೇ ಇಲ್ಲೇ ನಿನ್ನ ಕಣ್ಣೆದುರಿಗೇನೆ ತಾಯತನ ಸಿದ್ಧ ಮಾಡ್ತೀನಿ. ಓಂ ಭೀಮ್ ಶ್ರೀಂ ಮೋಹಯ ಮೋಹಯ. ವಶೀಕರಣಂ ಆವಸ್ಯಂ ಸಮ್ಮೋಹನಂ. ನಯನಕ್ಷ್ವೇಳ ರುಧಿರ ರಾಕಾಳ ಕಾಳಿ ಹೇಳ ತಪಸ್ಯ ಮಾವಾಹಂ. ಪುಣ್ಯ ತುಂಬ ಒಳ್ಳೆಯವಳು. ಪುಣ್ಯಳಿಗೇನು ಆಗದೆ ಇರೋ ಥರ ಗೊಲ್ಲಮ್ಮ ನೋಡ್ಕೋತೀನಿ ಅಂತ ಹೇಳಿದಾಳೆ. ಆದರೆ ಇವಾಗ ಎಲ್ಲಿದ್ದಾಳೋ ಏನೋ. ಅವರಿಬ್ರು ಅಲ್ಲಿದ್ರೆ ತುಂಬಾ ದೊಡ್ಡ ಅಪಾಯ. ನಮ್ಮ ಅಪ್ಪನಿಗಾಗಲೇ ಅಪ್ಪನ ಕಡೆಯವ್ರಿಗೆ ಗೊತ್ತಾದರೆ ಪುಣ್ಯನ ಸಾಯಿಸ್ಬಿಡ್ತಾರೆ. ಭಾವ ಈ ಟೈಮಲ್ಲಿ ಎಲ್ಲಿಗೆ ಹೋಗ್ತಿದ್ದಾನೆ? ನನಗ್ ಗೊತ್ತಿರೋ ಹಾಗೆ ಭಾವ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾನಂದ್ರೆ ಆ ಪುಣ್ಯನ್ ಬಗ್ಗೆನೇ ಇರ್ಬೇಕು. ಆ ಪುಣ್ಯನ್ ಹತ್ರ ಏನಾದ್ರೂ ಹೋಗ್ತಾ ಇದ್ರೆ ಇವತ್ತವಳಿಗೊಂದು ಗತಿ ಕಾಣಿಸೇ ಬರ್ತೀನಿ. ಪುಣ್ಯ, ನೀನ್ ಇಲ್ಲಿಗೆ ಯಾಕೆ ಬಂದೆ? ಅಯ್ಯೋ, ಯಾರಾದ್ರೂ ನೋಡಿದ್ರೆ? ಅಯ್ಯೋ, ಯಾರಾದ್ರೂ. ಇವಾಗ ಹೇಗಿದ್ಯಾ? ಅಯ್ಯೋ, ಅಷ್ಟಕ್ಕೂ ನೀನ್ ಯಾಕೆ ಬಂದಿದ್ಯಾ? ನಿನ್ನ ನೋಡಕ್ಕೆ. ಯಾಕೆ ಬರ್ಬಾರ್ದಾ? ಗೊತ್ತಿರೋರಾದ್ರೆ ಎಷ್ಟು ಸಲ ಬೇಕಾದ್ರೂ ಬರ್ಬೋದು. ಗೊತ್ತಿದ್ದು ತೊಂದರೆ ತಂದ್ಕೊಡೋರಾದ್ರೆ ಅಂಥವ್ರು ಯಾವತ್ತೂ ಬರ್ದೇ ಇರೋದೇ ಒಳ್ಳೇದು. ನನ್ನ ಮೇಲೆ ಅನುಮಾನ ಪಡ್ತಾ ಇದೆಯಾ? ಅಯ್ಯೋ, ನೀನ್ ಹೋಗಯ್ಯ ಸುಮ್ನೆ. ನಿನ್ನನ್ ಹುಡುಕೊಂಡು ನಿಮ್ಮಪ್ಪ ಬರ್ತಾರೆ, ನಮ್ಮನ್ನ ನೋಡ್ತಾರೆ. ಅಬ್ಬಬ್ಬ ಅಂದ್ರೆ ನಿನಗ್ ಬೈತಾರಷ್ಟೆ, ನನ್ನನ್ನ ಸಾಯಿಸೇ ಬಿಡ್ತಾರೆ. ಅಷ್ಟಕ್ಕೂ ಪ್ರಾಣ ತೆಗೆಯೋದು ನಿಮ್ಗೇನ್ ಸುಲಭನೇ ಅಲ್ವಾ? ಪುಣ್ಯ, ಪ್ಲೀಸ್ ನನ್ನ ಅವ್ರಿಗೆ ಹೋಲಿಸ್ಬೇಡ. ನಾನು ಬಂದಿರೋದು ನಿಂಗೋಸ್ಕರ, ನೀನು ಒಳ್ಳೇದಕ್ಕೋಸ್ಕರ ಬಂದಿರೋದು. ಹೆಣ್ಮಕ್ಳಿರೋ ಕಡೆ ರಾತ್ರಿ ಹೊತ್ತು ಬರಬಾರ್ದು ಅಂತ ಹೇಳಿ ಕಳ್ಸಿದ್ರೆ ಈಗ ಬೆಳಗ್ಗೆ ಬಂದಿದ್ಯಾ? ಈ ಕದ್ದು ಮುಚ್ಚಿ ಬದುಕ್ತಾ ಇರೋ ನಮ್ಮನ್ನ ಸುಮ್ನೆ ಬಿಟ್ಬಿಡು. ನೀನ್ ಇಲ್ಲಿರೋದು ನಂಗೆ ಗೊತ್ತಾಗಿದೆ ಅಂದ್ಮೇಲೆ ನಿನ್ನ ಶತ್ರು ತರ ನೋಡೋರಿಗೆ ಗೊತ್ತಾಗದೆ ಇರುತ್ತಾ?
ನಿನ್ ಒಳ್ಳೇದಕ್ಕೋಸ್ಕರ ಇಲ್ಲಿರೋದ್ ಬೇಡ ಅಂತ ಹೇಳ್ತಾ ಇದ್ದೀನಿ. ನೀನಿನ್ನೇನು ಮಾತಾಡೋ ಅವಶ್ಯಕತೆ ಇಲ್ಲ. ಇಲ್ಲಿಂದ ಹೊರಟೋಗು. ಅಮ್ಮ, ನನ್ ಮಾತು ಕೇಳು ಅಂತ ನೀವಾದ್ರೂ ಅವಳಿಗೆ ಹೇಳಿ. ಹೆಣ್ಣು ಮಗಳ ಹಿಂದೆ ಬೀಳೋದು ಒಳ್ಳೇದಲ್ಲ. ನೀನ್ ಒಳ್ಳೆಯವನೇ, ಆದ್ರೆ ನಿನ್ನ ಅನುಸರಿಸ್ಕೊಂಡು ಇನ್ನೊಬ್ರು ಬರ್ತಾರೆ. ಈ ಕಾಡಿನ ತಾಯಿ ಆಶ್ರಯದಲ್ಲಿರೋ ನಮ್ಮನ್ನ ಹೀಗೆ ಬಿಟ್ಬಿಡು. ಅಯ್ಯೋ, ನೀವಿಲ್ಲಿದ್ರೆ ಅವ್ರು ಕಂಡು ಹಿಡಿದು ಬಿಡ್ತಾರೆ. ಗೊತ್ತಾದ್ರೆ ಸುಮ್ಮನೆ ಬಿಡಲ್ಲ. ನೀವು ಬದುಕಿರುವಾಗ್ಲೇ ನಿಮ್ನ ಸುಟ್ಟಾಕ್ಬಿಡ್ತಾರೆ. ದಯವಿಟ್ಟು ನನ್ನ ಮಾತು ಕೇಳಿ. ನೀನ್ ಹೆದರ್ಸ್ತಿದ್ಯಾ ಅಂತ ನಾವಿಲ್ಲಿಂದ ಹೊರಟೋಗ್ಬೇಕಾ? ಸರಿ, ಎಲ್ಲಿಗೆ ಹೋಗ್ಬೇಕು ಹೇಳು. ಪುಣ್ಯ, ಎಲ್ಲಿಗೆ ಬೇಕಾದ್ರೂ ಹೋಗಿ. ಅದೇ ಎಲ್ಲಿಗೆ? ಹೇಳಕ್ಕಾಗ್ತಿಲ್ಲ ಅಲ್ವಾ? ತಪ್ಪಿಸ್ಕೊಂಡು ಓಡ್ ಹೋಗಿ ಅಂತ ಹೇಳೋದು ತುಂಬಾ ಸುಲಭನೇ. ದಾರಿ ಗೊತ್ತಿಲ್ಲ, ದಿಕ್ಕೂ ಇಲ್ಲ. ಭಯದಿಂದ ಹೀಗೆ ಒದ್ದಾಡೋದಕ್ಕಿಂತ ಅಯ್ಯೋ, ನೀವಿಲ್ಲಿದ್ರೆ ನಿಮಗೆ ಅಪಾಯ ಅಂತ ಹೇಳ್ತಾ ಇದ್ದೀನಿ, ಅರ್ಥ ಆಗ್ತಿಲ್ವಾ? ಊರಿಗೋಸ್ಕರ ತ್ಯಾಗ ಮಾಡ್ಬೇಕು ಅನ್ಕೊಂಡಿರೋ ಎಲ್ರಿಗೂ ಅಪಾಯ ಇದ್ದೇ ಇರುತ್ತೆ. ಪುಣ್ಯ ಅಮಾಯಕಿ ಅಮ್ಮ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹೇಳ್ದೆ ಅಲ್ವಾ, ಯಾವಾಗ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ನಮಗ್ ಗೊತ್ತಿದೆ. ಇವಾಗ ನೀನ್ ಹೊರಡು. ನನ್ ಮಾತು ಕೇಳು ಪುಣ್ಯ. ಅಮ್ಮ, ಇವ್ನು ಹೀಗೆ ಏನಾದ್ರೂ ಹೇಳ್ತಾನೆ ಇರ್ತಾನೆ. ನೀನ್ ನಡಿ. ಪುಣ್ಯ ಪುಣ್ಯ ಪುಣ್ಯ, ನನ್ ಮಾತು ಕೇಳು ಪುಣ್ಯ. ಇವಳಿನ್ನೂ ಬದುಕಿದಾಳೆ ಅಂತಾಯ್ತು. ಭಾವ, ಇವಳಿಗೋಸ್ಕರನೇನಾ ನೀನ್ ನಿಧಾನವಾಗಿ ಹುಚ್ಚನಾಗಿ ಹೋಗ್ತಾ ಇರೋದು? ಇವತ್ತು ಅಭಿಮಾನ ಅಂತಿದ್ಯಾ, ನಾಳೆ ಪ್ರೀತಿ ಅಂತ್ಯ, ನಾಡಿದ್ದು ಮದುವೆ ಅಂತ್ಯ. ನಿನ್ನ ಶೋಭನದ ಡೆಕೋರೇಷನ್ ಕೂಡ ನನ್ ಕೈಲಿ ಮಾಡಿಸ್ತ್ಯಾ. ಪುಣ್ಯ ಮಲಗಬೇಕಾಗಿರೋದು ಹೂವಿನ ಹಾಸಿಗೆ ಮೇಲಲ್ಲ ಭಾವ, ಚಟ್ಟದ ಮೇಲೆ. ಅವಳು ಸಾವನ್ನ ನೀನ್ ನೋಡ್ತ್ಯಾ? ಬದಲಾಯ್ತು. ಏನ್ ಮಂತ್ರ ಹಾಕಿದ್ಯಾ? ಮೋಹಿನಿ ಮಂತ್ರ. ಇವಾಗ ನಾನು ಏನ್ ಮಾಡ್ಬೇಕು ಅಂತ ಹೇಳು. ಈ ತಾಯತನ ಅನಿರುದ್ಧ್ಗೆ ಅವನ ಹೆತ್ತ ತಾಯಿ ಕಟ್ಟಬೇಕು. ತಾಯಿನಾ? ಅದಾಗೋ ಕೆಲ್ಸನಾ? ನನ್ನ ನಂಬ್ತಾರ? ಅನುಮಾನ ಬಂದು ನನ್ನ ಕೈಯಲ್ಲೇ ತಾಯ್ತ ಕಟ್ಸಿದ್ರೆ ರಕ್ತನ ಕಣ್ಣೆದುರಿಗೆ ನೋಡ್ಬೇಕಾಗುತ್ತೆ. ನಮ್ಮ ಅಣ್ಣ ಧನಂಜಯ್ ವರ್ಮಾ ಬಗ್ಗೆ ನಿಂಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತು ಭದ್ರಾವತಿ. ಪಶುಪತಿ ಸ್ನೇಹನ ಕಾಲಿಂದ ಒದ್ದವನ್ ಬಗ್ಗೆ ತಿಳ್ಕೊಳ್ದೆ ಹೇಗಿರ್ತೀನಿ? ನಿನಗೆ ಗೊತ್ತಿದ್ಮೇಲೆ ನನ್ನ ಅದಕ್ಕೆ ಕೈಯಲ್ಲಿ ತಾಯ್ತ ಹೇಗೆ ಕಟ್ಟಿಸ್ಲಿ? ನಾನ್ ಕಟ್ಟಿಸ್ತೀನಿ. ನೀನ್ ನೋಡಿದ್ರೆ ಭಯ ಪಟ್ಕೋತಾರೆ, ಹೇಳಿದ್ರೆ ನಂಬ್ತಾರ? ತಾಯ್ತ ಕಟ್ಟು ಅಂದ್ರೆ ಒಪ್ಕೋತಾರ? ಭೂತಕಿ ಹೀಗ್ ಹೇಗ್ ಬರ್ತಾಳೆ? ವೇಷನ ಬದಲಾಯಿಸಿ ಅರವಿಂದನ ಏಮಾರಿಸಿ ಇದನ್ನ ಕಟ್ಟಿಸ್ತೀನಿ. ಆ ಕೆಲಸ ಮಾಡು. ನೀನ್ ಬರೋ ದಾರಿನೇ ಕಾಯ್ತಾ ಇರ್ತೀನಿ.